ಅಣ್ಣ ಬರೋಣ ಲೇ ಬರತ್ತಾ ಯಾವ ದೇವ್ರ ಮೇಲೆ ಇರೋದು ಬೇಕಣ್ಣ ನಿಂಕ ಅಣ್ಣ ಲಕ್ಷ್ಮಣ ಅಣ್ಣ ನಂಗೆ ತಿಳಿದಣ್ಣ ಲೇ ಯಾವ ದೇವ್ರ ಮೇಲೆ ಇದ್ ಬೇಕಾ ಬರತ್ತ ನಿಂಕ ಅಗಣ ಮಧ್ಯ ದೇವ್ರ ಮೇಲೆ ಐತಲ್ಲ ದೊಡ್ಡದ ಅದು ಬೇಕು ಓ ಅದಾ ಸರಿ ಬಿಡು ಏಯ್ ಸಿಕ್ಕನೆ ಏನು ತಿಳಿಯಲ್ಲ ಅಮಾಯಕನು ಯಾಕ ಸುಮ್ಮನೆ ಮಾತಾಡೋದು ಅಂತ ಸತ್ರ ಕೊಟ್ರೆ ತಲೆ ಮೇಲೆ ಎತ್ ಕೂತ್ಕಂತೀಯಾ ಏನ್ ಮಾಡಿದ್ನಂತ ಇವಾಗ ಹೊಡಿದ ಇನ್ನೊಂದ್ಸರಿ ಏನಾದ್ರೂ ದೇವಸ್ಥಾನ ಕಡೆ ತಲೆ ಹಾಕಿದ್ಯಾ ಅಂದ್ರೆ ಕಾಲಿಗೆ ಕೊತ್ತರಿಸ್ಬಿಡ್ತೀನಿ ನನ್ನ ಮಗನೇ ನಿಂಕ ಏನಕ್ಕ ಬಂದಿದ್ದು ಏನಕ್ಕೆ ಬಂದಿದ್ದು ದೇವಸ್ಥಾನಕ್ಕೆ ಆಗ ಅದು ಎತ್ಕೊಟ್ರೆ ಬರತ್ನು ಪೊಲೀಸರ್ಗೆ ಸಿಗ್ತಾನಂತೆ ಅದಕ್ಕೆ ಅದು ಎತ್ಕೊಳಕ್ ಬಂದಿದ್ನೆ ಬೀಳ್ತವೆ ಏಟ್ಗಳ ಇದು ನಮ್ಮ ಮನೆ ದೇವಸ್ಥಾನದಾಗ ಏನು ಮುಟ್ಬಾರ್ದು ನಿಂಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ಹಾಂ ದೇವ್ರ ತಲೆ ಮೇಲೆ ಇರೋದು ನಾಗಮಣಿ ಅದು ಮಣಿ ಮುಟ್ತಾರ ಯಾರನ ಬುದ್ಧಿ ಐತೇನ ನಿಂಕ ಚಿಕ್ಕಣ್ಣದೇನು ತಪ್ಪಿಲ್ಲ ಸಣ್ಬಗ್ರೆ ಎಲ್ಲ ನಮ್ಮದೇ ತಪ್ಪು ಹೊಡಿಬೇಡ್ರಿ ಚಿಕ್ಕಣ್ಣಂಕ ಬರ್ತಾ ನಮ್ಮಿಂದ ನೋಡು ಪಾಪ ಚಿಕ್ಕಣ್ಣ ಏಟಿಗೆ ತಿಂತಾವನ ನಡಿ ನೀನು ಪೊಲೀಸ್ ಸ್ಟೇಷನ್ ನಡಿಯ ನಾನು ಬಿಡಿಸ್ಕೊಂಬತ್ತೀನಿ ಅತಿ ಆಡ್ತೀಯ ಅತಿಯೇ ಕಾಪಾಳಕ್ಕೆ ತೆಗೆದು ಕೊಟ್ಟ ಕಿವಾಗ ಬೈಗ ರಕ್ತ ಬಂದ್ಬಿಡ್ಬೇಕು ಏನು ತಿಳಿಯಲ್ಲಪ್ಪ ಅಮಾಯಕನು ನನ್ನ ಮಗನು ಅಂತ ಏನು ಮುದ್ದಾಗಿ ಮಾತಾಡ್ಸ್ಕೊಂಡು ನಾನಿದ್ರೆ ಅದನ್ನೇ ಅತಿ ಮಾಡ್ತೀಯ ನೀನು ಹಾಂ ಲಕ್ಷ್ಮಣ್ ಒಳ್ಳೆಯವನು ಪಾಪ ಅವ್ರ ಮನೆಗೋಸ್ಕರ ಎಷ್ಟು ಕಷ್ಟ ಬೀಳ್ತಾವನೆ ನೋಡ ಅದಕ್ಕೆ ಎತ್ಕೊಡೋಣ ಅಂತ ಬಂದಿದ್ದು ನಾನು ಅಷ್ಟೇ ಅವ್ನು ತಪ್ಪು ಮಾಡಿರೋ ನಾನು ಬಗ್ಗಿಸ್ತಾನೆ ಅದಕ್ಕೆ ನೀನು ಹಿಂಗೆ ಮಾಡೋದಾ ಹಿಡ್ಕೊಂಡ್ರೆ ಅವನ್ನ ಲಕ್ಷ್ಮಣ ಹಿಡ್ಕಪ್ಪ ಅವನ್ನ ಅವ್ನು ಹಿಡ್ಕೊಂಡು ಏನು ಮಾಡೋದು ಪೊಲೀಸರು ಕೊಪ್ತೋದು ಲಕ್ಷ್ಮಣ ಹಿಡ್ಕಣ ಬರತ್ತಾ ಹೋಗ್ಬೇಡ ನನ್ನ ಮಾತು ಕೇಳ ಹೋಗ್ಬೇಡ ಅವ್ರು ಕೇಳಿದ್ರೆ 5,000ನೋ 10,000ನೋ ದುಡ್ಡು ಕೊಡಬೇಕು ಅಲ್ಲ ನಮ್ಮ ಮನೆ ದೇವ್ರಿದು ಆಯಿತಾ ಅದನ್ನು ನೀನು ಹಾಳು ಮಾಡೋಕ್ಕೆ ಬಂದಿದೆಯಲ್ಲ ಅದನ್ನೇನು ಎತ್ಕೊಂಡು ಬೇರೆಯವ್ರು ಹೋದ್ರೆ ನಾವೆಲ್ಲ ಉಳಿತೀರಾ ಬೇರೆಯವ್ರ ಮನೆಗೆ ಅದು ಹೋದ್ರೆ ಇರ್ತದ ಅವ್ರ ಮನೆ ಇರ್ತದೇನಾ ಇವಾಗಿರೋ ನೆಮ್ಮದಿನ ಹಾಳು ಮಾಡಿಬಿಡ್ತೀಯಾ ಲಕ್ಷ್ಮಣ್ ಒಳ್ಳೆಯವನು ಅಂತ ಇದೆಯಲ್ಲ ಆ ಲಕ್ಷ್ಮಣ್ ನೆಮ್ಮದಿ ಹಾಳು ಮಾಡಿಬಿಡ್ತೀಯಾ ನೀನು ಇದನ್ನೇನು ಎತ್ತಿ ಅವ್ರ ಕೈಲಿ ಕೊಟ್ರೆ ಇದು ಯಾರು ಮನೆಗಿರ್ತದೋ ಅವ್ರಿಗೆ ಒಳ್ಳೇದಾಗಲ್ಲ ಅದಿರೋ ಜಾಗದಲ್ಲೇ ಇರಬೇಕು ಒಳ್ಳೇದಾಗ್ತದಂತೆ ಹೌದೇನು ಹಂಗಾದ್ರೆ ಎತ್ಕೊಂಡು ನಮ್ಮ ಮನೆಗೆ ನಡಿ ಎತ್ಕೊಂಡು ನಮ್ಮ ಮನೆಗೆ ಆಮೇಲೆ ತಿಳಿತದ ನಿಂಕ ಇನ್ನೆಷ್ಟು ತಿಳಿಸಿ ಹೇಳ್ಬೇಕಪ್ಪ ನನ್ನ ತಲೆನೇ ಕೆಟ್ಟೋಗೋದು ಹಚ್ಕೊನೆ ನಿನ್ನಿಂದ ನನಗೆ ಅವನದೊಂಥರ ಆದರೆ ನಿಂದೊಂಥರ ಅವರಿಬ್ಬರು ಒಂಥರ ಇದು ಮನೆಗಳಾಗಿರಬಾರ್ದಪ್ಪ ಇದು ಮನೆಗಳಾಗಿರೋದಲ್ಲ ಮನೆಗಿರೋ ವಸ್ತು ಅಲ್ಲ ಇದು ದೇವಸ್ಥಾನಗಳಾಗಿರೋ ವಸ್ತುನೋ ಇದು ನಿಂಗೆ ಅರ್ಥ ಆಗಲ್ಲೋ ನಿಂಗೆ ಬೋಲೆ ಅರ್ಥ ಆಗ್ಬಿಡ್ತದೆ ಹೇಳು ಮುದ್ಕುನ್ಕ ನಿಂಗೇನಾಗಬೇಕು ಕಾಡು ಹೋಗೋ ಅಂತದ ಅಲ್ಲ ಊರು ಹೋಗೋ ಅಂತದ ಕಾಡು ಬಾ ಅಂತದ ನಿಂಗೆ ಏನಾಗಬೇಕು ಎತ್ಕೊಂಡು ನಮ್ಮ ಮನೆಗೆ ಹೋಗೋಣ ನಡಿ ನಮ್ಮ ಮನೆಗೆ ಹೋಗೋಣ ನಿಂಗೆ ಅರ್ಥ ಆಗಬೇಕು ಅಂತಂದರೆ ಇದನ್ನ ಎತ್ಕೊಂಡು ಇವಾಗ ನೀನು ನಮ್ಮ ಮನೆಗೆ ಹೋಗಬೇಕು ಆವಾಗ ಇದ್ರ ಬೆಲೆ ನಿಂಗೆ ತಿಳಿತದೆ ಇಲ್ಲ ಅಂತಂದರೆ ಪದೇ ಬಂದು ತಳ್ಳೆ ಕೆಲ್ಸಕ್ಕೆ ಮಾಡ್ತೀಯ ನೀನು ಮಾಡ್ಬಿಡ್ತಾರೆ ತಳ್ಳೆ ಕೆಲ್ಸಗಳು ಎತ್ಕೊಳ್ಳೋ ಕೈಗೆ ನೋಡ್ತೀನಿ ಇದು ಎತ್ಕೊಳಂಗೆ ನಮ್ಮ ಮನೆಗೆ ಇಕ್ಕಲ್ತೀನಿ ಅವಾಗ ಏನಾಗ್ತದೆ ನಾನು ನೋಡೇ ಬಿಡ್ತೀನಿ ಆಯ್ತು ಎತ್ಕೊ ಮುಂದೆ ಏನಾದರೂ ಅದಕ್ಕೆ ಜವಾಬ್ದಾರಿ ನೀನೇ ಯಾರ್ಕನ ಏನೇನೋ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಜವಾಬ್ದಾರನೂ ನೀನೇ ನಿನ್ನ ಮಕ್ಕಳಿಗಾಗಲಿ ನಿನ್ನ ಸೊಸೆಗಳಿಗಾಗಲಿ ನಿನ್ನ ಮೊಮ್ಮಕ್ಕಳಿಗಾಗಲಿ ಏನೇನು ಹೆಚ್ಚು ಕಮ್ಮಿ ಆಗಲಿ ಆವಾಗ ಅದೇ ನಿಂಕ ನಿಮ್ಮ ಮನೆಗೆ ನಿಕ್ಕೋಲ್ಲ ಬಿಡು ನಮ್ಮ ಮನೆಗೆ ಇಕ್ಕೊಳ್ತೀನಿ ನಾನು ಆಯ್ತು ಇಕ್ಕೋ ನನ್ನ ಮಗನಿಗೆ ಏನು ಮಾಡಬೇಕು ನಂಗೆ ದಿಕ್ಕೇ ತೋರಿಸ್ತಾ ಇಲ್ಲ ಹೊಡೆದ್ರೆ ಹೊಡೆಸ್ಕೊಂತಾನೆ ಏನಪ್ಪ ಆ ಕೃಷ್ಣ ಪರಮಾತ್ಮನ ಕಾಪಾಡಬೇಕು ಅದೇಂಗೆ ಬುದ್ಧಿ ಕಲಿಸ್ಕೊಳ್ಳಿ ನಾನು ಏನು ಮಾಡಲಿ ಹೇಳು ನಾನು ಹೇಳೋದಿಗೆ ಏನೂ ಕೇಳಲ್ಲ ಹೋಗಪ್ಪ ಎತ್ಕೊಂಬಿಟ್ಟಿದ್ದೀನಿ ನಾನು ಎತ್ಕೊಂಡು ನಡಿ ಮನೆ ತಕ್ಕ ಎತ್ತಾಯ್ತಪ್ಪ ನನ್ನೇನು ಕೇಳ್ತೀಯಾ ಅಯ್ಯ ಎತ್ತು ತಪ್ಸ್ಕೊಂಡ್ಬಿಡ್ತು ಅಯ್ಯೋ ತಿರ್ಗಾ ಅಲ್ಲೇ ಹೋಗಿ ಕೂತ್ಕೊಂಡ್ಬಿಟ್ಟದಲ್ಲಪ್ಪ ಅಕ್ಕನ ಕಟ್ಟಾಕ್ತೀನಿ ನಾನು ನಿನ್ನ ಚೀಲ್ದಾಗ ಹಾಕೊಂಡು ಎತ್ಕೊಂಡೋಗ್ಬೇಕಪ್ಪ ಎತ್ಕೊಂಡು ಬಾ ಅದು ಯಾವಾಗ ಎತ್ಕೊಂಬತ್ತೀನಿ ನಡಿ ಎತ್ಕೊಂಬಾ ಅಣ್ಣ ಅವ್ನು ತಪ್ಸ್ಕೊಂಬಿಟ್ಟು ಅಣ್ಣ ಇದು ನೋಡೋಣ ಎಷ್ಟೊತ್ತಿ ಎತ್ಕೊಂಡ್ರು ಅಲ್ಲೇ ಹೋಗಿ ಕೂತ್ಕೊಂತ ಅದಲ್ಲಣ್ಣ ಎಲ್ಲ ನೋಡ್ಕೊಳ್ಳಿ ಬಾಣ ಇವ್ಗೇನೋ ಒಂದು ವ್ಯವಸ್ಥೆ ಮಾಡೋಣ ಬಾ ಹಂಗಾರೆ ಇದು ಬೇಡ ಬೇಡ ಬಾಣ ನಾವು ಅಷ್ಟು ಹುಡುಗರ ಕೇಳಿದ್ರೆ ಇದು ಮನೆಗಳಾಗಿರೋದಲ್ಲ ಬಾಣ ದೇವಸ್ಥಾನಗಳಾಗಿರೋದು ಬೇಡ ಬಾಣ ನಾವು ಹೋಗೋಣ ಅವನಿಗೊಂದು ವ್ಯವಸ್ಥೆ ಮಾಡೋಣ ಬಾಣ ಸರಿ ನಡಿ ಹಲೋ ಯಾರು ನಾನಕ್ಕೆ ಚೈತನ್ಯ ಚೈತನ್ಯ ಹೇಳಮ್ಮ ಏನು ಸಮಾಚಾರ ಅದಕ್ಕೆ ನಮ್ಮ ಯಜಮಾನ್ರು ಫೋನೇ ಎತ್ತಾ ಇಲ್ಲ ಅದಕ್ಕೆ ಸೋಮವಾರ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಇಷ್ಟು ದಿನ ಆಯಿತು ಬರೇ ಇಲ್ಲ ಅದಕ್ಕೆ ಅವನ ಹೊಸ ಹಾಸ್ಪಿಟ್ಲು ರೆಡಿ ಮಾಡಿಸ್ತಾವನೆ ನೀವು ಕೊಡೋರಂಗೆ ಕೊಟ್ಬಿಟ್ಟು ಕಿತ್ಕೊಂಬಿಟ್ರಲ್ಲ ಇನ್ನೇನು ಮಾಡ್ತಾನೆ ಅವನ ಇನ್ನೇನೋ ಬದುಕೋಕ್ಕೊಂದು ದಾರಿ ಮಾಡಬೇಕಲ್ಲಮ್ಮ ಚೈತನ್ಯ ಅಲ್ಲ ಅದಕ್ಕೆ ಎಷ್ಟೇ ಬ್ಯುಸಿ ಇರಲಿ ಫೋನ್ ರಿಸೀವ್ ಮಾಡಿ ಮಾತಾಡ್ಬೇಕು ತಾನೇ ನಾನು ಇಲ್ಲಿಗೆ ಬಂದಾಗಿಂದ ಒಂದು ಸರಿ ಬಂದವರಷ್ಟೇ ಅಲ್ಲಿಗೇನು ಅರ್ಥ ನಾನು ಬೇಡ ಮಗು ಬೇಡ ಅಂತನಾ ಏನೋ ನನಗೆ ಗೊತ್ತಿಲ್ಲಮ್ಮ ಮೊನ್ನೆ ಹೋಗಿದ್ದೆ ಯಾರೋ ದೀಪ ಅಂತೆ ಅಮ್ಮ ಬಂದು 2 ಟೈಮು ಅಡುಗೆ ಮಾಡಿಕ್ಕಿ ಓದ್ತಾವಳು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ನಮ್ಮ ಅಮ್ಮನಿಗೂ ಹುಷಾರಿಲ್ಲ ಹೋಗಿ ಮಾತಾಡ್ಸ್ಕೊಂಡು ಬಂದ್ಬಿಟ್ಟೆ ಏನೋ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ
ನೀನೇ ನನ್ನ ಹತ್ರ ಏನಾದರೂ ಹೇಳ್ತೀನೋ? ಏನು ಹೇಳಲ್ಲ. ಅದಕ್ಕೆ ನನಗೇನು ತಿಳಿಬೇಕು? ಅದಕ್ಕೆ ಹಂಗೆ ಕಾನ್ಫಿಡೆನ್ಸ್ ಕಾಲ್ ಹಾಕೋದಕ್ಕೆ ನಾನು ಮಾತಾಡ್ತೀನಿ ನಮ್ಮ ಯಜಮಾನ್ರ ಹತ್ರ. ಅಯ್ಯೋ ನಿನ್ನ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಂದಮೇಲೆ ನನ್ನ ಫೋನ್ ರಿಸೀವ್ ಮಾಡ್ತಾನೆ ಚೈತನ್ಯ? ಎಂತ ಮಾತಾಡ್ತಾ ಇದೆಯಾ ನೀನು? ಇಲ್ಲ ನೋಡೋದಕ್ಕೆ ಏನು ರಿಸೀವ್ ಮಾಡ್ಬೋದು? ಅಯ್ಯೋ ಹಂಗೆಲ್ಲ ಮಾಡಲ್ಲಮ್ಮ. ತಿರ್ಗಿ ಅವ್ನು ಬೇಜಾರು ಮಾಡ್ಕೊಂತ ನೋಡ್ದ ನಮ್ಮ ಮಕ್ಕಳು ಕೆಲಸ ಇರೋಗು ಫೋನ್ ಮಾಡಿ ತಲೆ ತಿಂತಾಳೆ ಅಂತ. ಯಾಕೆ ಅವ್ನು ಮನ್ಸಿಗೆ ಬೇಜಾರು ಮಾಡಬೇಕು? ನನಗಿಷ್ಟ ಇಲ್ಲ. ಯಾವಾಗ ರಿಸೀವ್ ಮಾಡ್ತಾನೆ ಬಿಡು, ಪರವಾಗಿಲ್ಲ. ಇವಾಗ ನೀನೇನು ಬೇರೆ ಕಡೆ ಇದೆಯಾ? ನಿನ್ನ ತವ್ರ ಮನೆಗೆ ತಾನೇ ಇದೆಯಾ? ಮಗು ಅಷ್ಟು ದೊಡ್ಡದಾಗಲಿ ಅಲ್ಲಿವರೆಗೂ ಅಲ್ಲೇ ಇರು, ಏನು ಪರವಾಗಿಲ್ಲ. ಅದಕ್ಕೆ ಒಂದೇ ಒಂದು ಸತಿ ಕಾನ್ಫಿಡೆನ್ಸ್ ಕಾಲ್ ಹಾಕೋದಕ್ಕೆ ಏನು ಪರವಾಗಿಲ್ಲ. ನಾನು ಎರಡು ಮಾತು ಮಾತಾಡಬೇಕು. ನೋಡ್ತೀನಿ ಇರು ರಿಸೀವ್ ಆಗ್ತೈತೋ ಇಲ್ಲ. ರಿಂಗ್ ನೋಡೋಣ. ಹಲೋ, ಏನು ಸಂಗೀತಕ್ಕ? ಹಲೋ ಅಕ್ಕ, ಹೇಳಕ್ಕ, ಏನು ಮಾಡ್ತಾ ಇದೆಯಾ? ಏನು ಇಲ್ಲಕ್ಕ, ಸುಮ್ಮನೆ ಕುತ್ಕೊಂಡಿದ್ದೀನಿ. ಯಾಕಕ್ಕ ಇಷ್ಟೊತ್ತು ಪೇಷಂಟ್ಸ್ ಇದ್ರು, ಅವರೆಲ್ಲ ಹೋದ್ರು ಪೇಷಂಟ್ ಎಲ್ಲ, ಸುಮ್ಮನೆ ಕುತ್ಕೊಂಡಿದ್ದೀನಿ. ಎಂತಿ ಮಗುನ ಕರ್ಕೊಂಬರ್ಲಿಲ್ಲ? ಇನ್ನೂ 2 ದಿವಸ ಇಲ್ಲಿ ಅಲ್ಲೇ ಇರಲಿ ಬಿಡಕ್ಕ. ಇಲ್ಲಿ ಬಂದು ಅವ್ರೇನು ಮಾಡಬೇಕು? ಅಲ್ಲೇ ಇರಲಿ ಬಿಡು. ಫೋನ್ ಏನಾದರೂ ಮಾಡಿದ್ದೇನೋ? ನನ್ನ ಮಗನ ಮಾತಾಡೋಂಗಿದ್ರೆ ಮಾಡ್ಬೋದಾಗಿತ್ತು. ಏನೋ ಚೈತನ್ಯ ಹತ್ರ ನನಗೆ ಮಾತಾಡಬೇಕು ಅಂತ ಅನಿಸ್ತಾನೆ ಇಲ್ಲ ಅಕ್ಕ. ಸುಮ್ಮನೆ ಸಣ್ಣ ಬಣ್ಣ ವಿಷಯನೆಲ್ಲ ದೊಡ್ಡ ವಿಷಯ ಮಾಡಿಬಿಟ್ಲು. ನಂಗೆ ಯಾಕೋ ಮನ್ಸಿಗೆ ಬೇಜಾರು. ಅವಳ ಹತ್ರ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ ನನಗೆ. ಸರಿ, ಅದು ದೀಪ ಯಾರು? ದೀಪನಾ? ಇಲ್ಲೇ ಅವಳೆ ದೀಪ ನಮ್ಮ ಹಾಸ್ಪಿಟ್ಲಲ್ಲಿ ಹೊಸ್ದಾಗಿ ಸೇರ್ಕೊಂಡಿರೋ ನರ್ಸು. ಹೌದಾ? ಸರಿ ಸರಿ ಸರಿ. ಅಮ್ಮನಿಗೆ ಮನೆ ಕೆಲಸಕ್ಕೆಲ್ಲ ಸಹಾಯ ಮಾಡ್ತಾಳೆ? ಮಾಡ್ಕೊಡ್ತಾಳೆ, ಮಾಡ್ಕೊಳ್ಳಿ ಬಿಡು. ಚೈತನ್ಯ ಏನೋ ಬರಬೇಕು ಅಂತ ಇಲ್ಲ ಅಲ್ಲ? ನೆಮ್ಮದಿಯಾಗಿರೋ ಜಾಗನ ನರ್ಕ ಮಾಡ್ಕೊಂಡವಳೆ, ಅಲ್ಲಿರೋಕ್ಕಾಗುತ್ತಾ? ನಾನು ಅವಳಿಂದ ರಾಮು ಭಾವನ ಹತ್ರ, ಶಂಕರ ಭಾವನ ಹತ್ರ ಎಲ್ಲ ನಿಷ್ಠೂರ ಮಾಡ್ಕೊಂಡಿದ್ದಾಯ್ತು. ಅವ್ರು ಸಡನ್ನ ಖಾಲಿ ಮಾಡ್ರಿ ಅಂತ ಹೇಳ್ಬಿಟ್ಟು, ಅವರು ಖಾಲಿ ಮಾಡ್ರಿ ಅಂತ ಹೇಳಷ್ಟು ಅವರು ಮನ್ಸಿಗೆ ಬೇಜಾರು ಮಾಡೋಳಂದ್ರೆ ಚೈತನ್ಯ ಇನ್ನೆಷ್ಟು ಮಾತ್ರ ಇರಬೇಕು ಸಂಗೀತಕ್ಕ? ಯಾಕಕ್ಕ ಬೇಕಿತ್ತು ಇವಳಿಗೆ? ಯಾಕೆ ಬೇಕಿತ್ತು? ದೊಡ್ಡವ್ರಿಗೆ ಹೇಳ್ಬೇಕಾಗಿತ್ತು. ಮನೇಲಿ ಇದ್ರಲ್ಲ, ಎಲ್ಲರೂ ದೊಡ್ಡವ್ರು ಇದ್ರಲ್ಲ, ಅವ್ರಿಗೊಂದು ಮಾತು ಹಿಂಗೆ ಕೇಳ್ತಾಳೆ ಅಂತ ಹೇಳಿದ್ರೆ ಏನಾಗ್ತಾಯಿತ್ತು? ಇವಳೇ ಎಲ್ಲ ನಿರ್ಧಾರ ತಗೊಂಬಿಟ್ಲಲ್ಲ. ಇವಾಗ ಏನು ಮಾಡ್ಬೇಕಂತಿದ್ಯಪ್ಪ? ಕರ್ಕೊಂಬರಲ್ಲೇನೋ? ನೋಡೋಣ, ಮಗು ಒಂದು ಸ್ವಲ್ಪ ಓಡಾಡೋಣ ಆಗಲಿ, ಅಲ್ಲೇವರೆಗೂ ಕರ್ಕೊಂಬರಲ್ಲ. ಇರಲಿ ಬಿಡು, ಅಲ್ಲೇ ಏನು ಬೇರೆಯವ್ರ ಮನೆಗೇನಿಲ್ಲ, ಅವ್ರ ತಂದೆ ತಾಯಿ ಮನೆಗೆಲ್ಲ ಇರೋದು. ಇರಲಿ ಬಿಡು. ಅದ್ಯಾಕೋ ಎಂಟಿನ ಬಿಟ್ಟು ಇರ್ತಾನೆ ಇರಲಿಲ್ಲ, ಇವಾಗ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ಯಾ ನೀನು? ಅಯ್ಯೋ ಮನುಷ್ಯನ ಒಂದೇ ಥರ ಯಾವಾಗಲೂ ಇರೋಕ್ಕಾಗುತ್ತಾ ಅಕ್ಕ? ಇರೋಕ್ಕಾಗುತ್ತಾ? ನಿನ್ನ ಮಗನ ಮಕ್ಕನ ನೋಡ್ಬೇಕು ತಾನೆ, ಅವಳ ಮಕ್ಕ ನೋಡ್ತಿದ್ರೆ ಹೋಗ್ಲಿ. ನನ್ನ ಮಗನ ದೊಡ್ಡವನಾಗಲಿ ಅಕ್ಕ. ಅವ್ನು ನನ್ನ ಮಗನೇ ಯಾವತ್ತಿದ್ರು ನಾನಲ್ಲ ಅಂತ ಹೇಳ್ತಾ ಇಲ್ಲ. ಅವ್ನು ದೊಡ್ಡವನಾಗಲಿ, ಅವ್ನ ಬುದ್ಧಿ ಬರಲಿ, ಆಮೇಲೆ ಮುಂದಿನ ಮಾತು. ಈ ಸದ್ಯಕ್ಕೆ ಅವಳು ಅಲ್ಲೇ ಇರಲಿ. ಸರಿನಕ್ಕ, ಯಾರ ಪೇಷಂಟ್ ಬಂದರು? ಸರಿ, ನಾನು ಫೋನ್ ಇಡ್ತಾ ಇದ್ದೀನಿ. ಹರ್ಷ, ಏನು ಹೇಳಕ್ಕ? ನಾನೇ ಹೋಗಿ ಕರ್ಕೊಂಬರಲ್ಲ ಅವಳನ್ನ? ಹೋಗ್ಲಿ ಬೇಡ, ಸುಮ್ಮನೆ ಅಕ್ಕ, ಅಮ್ಮನಿಗೆ ಬೇರೆ ಹುಷಾರಿಲ್ಲ. ಹೋಗಿ ಕರ್ಕೊಂಬಂದು ಏನು ಮಾಡೋದು ಅವಳನ್ನ? ಡೈಲಿ ಮಗುಗೆ ಸ್ನಾನ ಮಾಡಿಸ್ಬೇಕು, ಬೇಸಿಗೆ ಬೇರೆ 2 ಸತಿ ಸ್ನಾನ ಮಾಡಿಸ್ಬೇಕು, ಮಗು ನೋಡ್ಕೊಬೇಕು. ಅಮ್ಮನ ಕೈಲಿ ಆಗಲ್ಲ. ಅಲ್ಲೇ ಇರಲಿ, ಸುಮ್ಮನೆ ಇರು. ಇಲ್ಲಿ ಬಂದು ಏನು ಮಾಡಬೇಕಾಗಿಲ್ಲ. ಹಲೋ ಹರ್ಷ? ಚೈತನ್ಯ ಕೇಳಿಸ್ಕೊಂಡ? ಕೇಳಿಸ್ಕೊಂಡೆ ಅಕ್ಕ, ಕೇಳಿಸ್ಕೊಂಡೆ ಅದಕ್ಕೆ ಕೇಳಿಸ್ಕೊಂಡೆ. ಇನ್ನೇನು ಮಾಡೋಕ್ಕತ್ತೈತಮ್ಮ? ಅಲ್ಲೇ ಇದ್ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಅವರೇ ಕರ್ಕೊಂಡೋಗಿಲ್ಲ ಅಂದಮೇಲೆ ನೀನು ಬಲವಂತ ಹೋಗೋಕ್ಕತ್ತೈತಾ? ಇನ್ನು ಎಳೆ ಮಗು, ಅದು ಎಳೆ ಮಗುನ ಹಾಕೊಂಡು ಏನು ಮಾಡ್ತೀಯ ನೀನು? ಸರಿ ಅದಕ್ಕೆ ಆಯಿತು. ಅಲ್ಲ, 1 ವಾರದಿಂದ ನಾನು ಫೋನ್ ಮಾಡ್ತಾ ಇರೋದು, ಫೋನ್ನೇ ರಿಸೀವ್ ಮಾಡ್ತಾಯಿಲ್ಲ. ಇವತ್ತು ಅವ್ರ ಅಕ್ಕನ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾವನೆ. ಅಲ್ಲಿಗೆ ನಾನು ಅಷ್ಟೊಂದು ಬೇಡವಾಗ್ಬಿಟ್ಟಿದ್ದೀನಿ ಅವನಿಗೆ. ಅಷ್ಟೊಂದು ಬೇಡವಾಗ್ಬಿಟ್ಟಿದ್ದೀನ? ಇಂಥವನಿಗೋಸ್ಕರ ನಾನು ನನ್ನ ಜೊತೆ ಹುಟ್ಟಿದ ತಂಗಿ, ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿದ ತಂಗಿನ ನಾನು ಎದುರಾಕೊಂಡ? ಇಂಥ ಗಂಡ ಬೇಕಾ ನನಗೆ? ಬೇಡ, ನನಗೆ ಬೇಕಾಗಿಲ್ಲ. ಹೆಂಗೂ ಓದಿದ್ದೀನಿ, ವಿದ್ಯೆ ನನ್ನ ಕೈಯಾಗೈತೆ. ನನ್ನ ಜೀವನ ನಾನು ಮಾಡ್ಕೊತೀನಿ. ಇವನ ಅವಶ್ಯಕತೆ ನನಗಿಲ್ಲ, ನನಗೆ ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ. ಇನ್ನು ಯಾವತ್ತೂ ಇವನು ನನಗೆ ಫೋನ್ ಮಾಡಬಾರ್ದು, ನಾನು ಅವನಿಗೆ ಫೋನ್ ಮಾಡಲ್ಲ. ಪಾಪ ನಮ್ಮ ಸ್ನೇಹ ಯಾವನಿಗೋಸ್ಕರ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರಲ್ಲ, ಬಡ್ದು ಮಾಡಿದೆ. ಇವತ್ತು ಅವನು ಏನು ಬೆಲೆ ಕೊಟ್ಟ ನನಗೆ? ಇಂಥ ಗಂಡನ ನಾನು ಏನು ಅಂದ್ಕೊಂಡಿದ್ದೆ. ನನ್ನ ಗಂಡನ ಎಷ್ಟೊಂದು ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇಟ್ಕೊಂಡಿದ್ದೆ ನನ್ನ ಗಂಡನ ಮೇಲೆ. ಇವನು ಹಿಂಗಾಡ್ತಾವನ? ಬೇಡ ಅಂದರೆ ಬೇಡ, ಇವತ್ತೇ ಕೊನೆ. ನನ್ನ ಜೀವನದಲ್ಲಿ ಹರ್ಷ ಇನ್ಯಾವತ್ತೂ ಬರಬಾರ್ದು. ನನ್ನ ಮಗು ಸ್ವಲ್ಪ ದೊಡ್ಡದಾಗಲಿ, ಇಲ್ಲೇ ಬಿಟ್ಬಿಟ್ಟು ನಾನು ಬೆಂಗಳೂರು ಕೆಲ್ಸಕ್ಕೆ ಹೋಗ್ತೀನಿ. ನನ್ನ ಜೀವನ ನಾನು ಮಾಡ್ಕೊತೀನಿ. ನನಗೆ ಬೇಕಾಗಿಲ್ಲ ಅವನು, ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ. ಆ ಸ್ನೇಹಿ ಅವರ ಅಕ್ಕ ನಿಕ್ಕೊಂಬಿಟ್ಟು ಇವನು ಈ ಆಟ ಆಡ್ತಾವನ. ಏಯ್ ಸ್ನೇಹ, ಯಾಕೆ ಹಂಗೆ ಬಡ್ಕೊತಾ ಇದೆಯಾ? ಯಾಕೆ ಏನಾಯ್ತು? ಯಾಕೆ ಹೇಳ್ತಾ ಇದೆಯಾ? ಯಾಕೆ ಅಳ್ತಾ ಇದೆಯಾ? ಗುಗ್ಳೆ ಅಲ್ಲೇ ಅವಳೆ ದೀಪ, ನೀನು ಚೌತಿ ಹೋಗಿ ನನ್ನ ಗಂಡನ ಬುಟ್ಟಿಗೆ ಹಾಕೊಂಡು ಇವತ್ತು ನನ್ನನ್ನು ಬೇಡ ಅಂತಿದ್ದಂಗೆ ಮಾಡೋಳಲ್ಲೇ. ಏನೇ ಮಾಡಲಿ ನಾನು? ಎಳೆ ಮಗುನ ಹಾಕೊಂಡು ಎಲ್ಲಿಗೆ ಹೋಗ್ಲಿ? ಎಲ್ಲ ಕೆರೆನ ಬಾಯಿನ ನೋಡ್ಕೊಂಡು ಸತ್ತೋಗ್ಲಾ? ಯಾಕ್ರೆ ಅವಳು ನೋಡಿದ್ರೆ ಹಂಗೆ ಮಾಡ್ತಾಳೆ, ನೀವು ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದೀರಿ?
ಏನು ಹೇಳ್ತಾ ಇದೆಯಾ ನೀನು? ಅವಳು ಅಲ್ಕೋಗೋಳಂತೇನು? ಹ್ಞೂ, ನಿಮ್ಮ ಭಾವನು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾವಳಂತೆ ನರ್ಸಾಗಿ. ಅವನಿಗೆ ಓದು ಭಾನುವಾರ ಫೋನ್ ಮಾಡಿರೋದು. ಇವತ್ತಿಗೂ 1 ವಾರ ಆಯ್ತು ಅವನ ಜೊತೆಗೆ ಮಾತಾಡಿ. ಇವಾಗ ನನ್ನ ನಾದಿಗ ಫೋನ್ ಮಾಡಿ ಕಾನ್ಫಿಡೆನ್ಸ್ ಕಾಲ್ ಹಾಕೊಂಡ್ರೆ ಅಯ್ಯಮ್ಮನ ಫೋನ್ ಎತ್ತುತ್ತಾನೆ. ನನ್ನ ಫೋನ್ ಎತ್ತುತ್ತಾ ಇಲ್ಲ. ಅವಳೆಲ್ಲ ಅವಳೆ ಅಂದರೆ ನನ್ನ ಪಕ್ಕದಾಗೆ ಅವಳೆ ಅಂತ ಹೇಳ್ತಾವನೆ. ನಾನೇನೇ ಮಾಡೋದು? ಮಗುನ ಗಂಡು ಎಲ್ಲೇ ಹೋಗ್ಲಿ? ಇಂಥ ಗಂಡನಿಗೋಸ್ಕರ ಕೂಡ ಹುಟ್ಟಿದ ತಂಗಿನೇ ಎತ್ತರ ಹಾಕೊಂಡೆ. ಇಂಥ ಕಿತ್ತೋಗಿರೋ ನನ್ನ ಮಗುನ ಅಂತ ಗೊತ್ತಿದ್ರೆ ತೂ ಅಂತ ಹೋಗಿದ್ ಪಕ್ಕಕ್ಕೆ ಬಿಡ್ತೈತೆ. ಇವತ್ತು ನಿಮ್ಮ ಹತ್ರ ಕೆಟ್ಟೋಳಾದ್ನಿ, ಮನೆಯವ್ರ ಹತ್ರ ಕೆಟ್ಟೋಳಾದ್ನಿ. ನಾನು ನನ್ನ ಗಂಡನ ಚೆನ್ನಾಗಿರ್ಲಿ ಎಲ್ಲರಿಗಿಂತಲೂ ಅಂತ ನಾನು ಅವನಿಗೋಸ್ಕರ ನಿನ್ನ ಎದುರಾಕೊಂಡೆ, ಹೊಡೆದೆ ಬಿಡ್ದೆ. ಇವತ್ತು ಅವನೇ ನನ್ನನ್ನು ಬೀಳಾಗಿ ನೋಡ್ತಾವನೆ ನೋಡು. ಅದು ಅವಳೋಗಿ ಸೇರ್ಕೊಂಡಿರೋದಲ್ಲ, ಇವನು ಮಲ್ಲೇಶಿದು ಕಿತಾಪತಿ. ಮಲ್ಲೇಶಿ ಎಲ್ಲ ಮಾಡಿಸ್ತಾ ಇರೋದಿದು. ಇಷ್ಟು ನಡೀತಾ ಇರೋದು ಮಲ್ಲೇಶಿಂದನೇ. ಅವನು ಅದೇನೋ ಅವಳನ್ನ ಹಿಡ್ಕೊಂಬಿಟ್ಟವನೆ. ಅಕ್ಕ ಅಕ್ಕನೋ ತಂಗಿನೋ ಅಂತಾನೆ. ಅವರಿಬ್ಬರು ಒಂದು ಜೊತೆ. ನಾನು ಅವತ್ತು ಹಾಸ್ಪಿಟ್ಲಾಗಿಂದ ಆಶಂಕರವ್ರ ಮನೆಗೆ ಹೋದ್ನಲ್ಲ, ಅವಾಗ ಅಲ್ಲಿ ಖಾಲಿ ಮಾಡ್ತಾ ಇದ್ದಾಗ ಇವನು ಮಲ್ಲೇಶಿ, ಹರ್ಷ, ಆಮೇಲೆ ಇವಳು 3 ಜನ ಅಲ್ಲಿದ್ರು. ನಿನಗೆ ಕೇಳೋಣ ಅಂತಂದರೆ ಎಲ್ಲೇ ನೀನು 6 ತಿಂಗಳು ಕುದ್ದೊಳಂಗೆ ಆಡ್ತೀಯಲ್ಲ, ಅನ್ಬೋಗ್ಸು ಸಾಯಿ. ನನ್ನನ್ನೇ ಹೊಡೆದೆ, ನನ್ನ ಗಂಡ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ಇವಾಗೇನೆ ಇವಾಗಿನ ಕಾಲದಾಗೆ ಈ ಜನ್ಮದಾಗ ಮಾಡಿದ್ದು ಮುಂದಿನ ಜನ್ಮದಾಗೆ ಅನ್ನೋರು. ಇವಾಗಿನ ಕಾಲದಾಗ ಹಂಗಿಲ್ಲ, ಆವಾಗ ಮಾಡಿದ್ದು ಅವಾಗೇ ತಿರ್ಸ್ಕೊಂಬಿಡ್ಬೇಕು. ಅನ್ಬೋಗ್ಸು. ಹಂಗನ್ಬೇಡ ಸ್ನೇಹಿ, ನಂದು ತಪ್ಪೈತೆ. ಚಿಕ್ಕ ಹುಡುಗಿಯಾಗೆಲ್ಲ ಹೊಡಿತಾ ಇರಲಿಲ್ಲೇನೆ. ನಾನು ಭಾಳ ಸರಿ ಮಾಡೇ ಸ್ನೇಹಿ, ಏನಾದರೂ ಮಾಡಿ. ನನ್ನ ತಂಗಿ ಅಂತ ಏನೋ ಸ್ವತಂತ್ರವಾಗಿ ಹೊಡೆದ್ಬಿಟ್ಟೆ. ನೀವು ನಿಂತ ಮುಳುತ್ತೀನೋ ನನ್ನ ಮಗನಂತ ದೇವರನಿಗೂ ನಂಗೆ ಗೊತ್ತಿಲ್ಲ ಸ್ನೇಹಿ. ಏನೋ ಒಂದು ಕೆಲಸ ಮಾಡು ಸ್ನೇಹಿ, ನನ್ನ ನಮ್ಮ ಮನೆಗೆ ಸೇರಿಸೆ. ಸಂಕಟ ಬಂದಾಗ ವೆಂಕಟರಮಣ ಅಂದಂಗೆ ಇವಾಗ ಕಷ್ಟ ಬಂದಾಗ ಸ್ನೇಹಿ ಅಂತ ಸ್ನೇಹಿ ಹತ್ರಕ್ಕೆ ಬಂದಿದ್ಯಾ ನೀನು? ಕಳ್ಮುಂದೆ ನೀನು ನನ್ನನ್ನು ಹೊಡೆದೋಳಲ್ಲೇ, ನನ್ನ ಗಂಡನ ಆಸ್ಪತ್ರೆಗೆ ಸೇರಿಸೋಳಲ್ಲೇ ನೀನು. ಇವಾಗ ನೀನೇನೋ ಕೈಯಿಂದ ಖರ್ಚು ಮಾಡ್ತೇನೆ ನಿನ್ನ ಗಂಡ ಕೈ. ಇವಾಗ ನಿನ್ನ ಗಂಡ ಚೆನ್ನಾಗಾದ್ನು ತಾನೆ. ಇವಾಗ ಆ ಶಂಕರನು ರಾಮು ಅಣ್ಣ ಅಂಗಡಿ ಹಾಕ್ಕೊಡ್ತೀನಿ ಅಂತ ಹೇಳೋಗ್ತಾನೆ. ಅದಕ್ಕೆ ನಾನು ಏನಾರ ಮಾತಾಡಿದ್ನೇನೆ? ಏನಾರ ಮಾತಾಡಿದ್ನಾ? ತಾತನ ತಾನೇ ದುಡ್ಡೆಲ್ಲ ಖರ್ಚು ಮಾಡಿದ್ದು, ಇನ್ಯಾರು ಬೇರೆಯವ್ರು ಖರ್ಚು ಮಾಡಿದ್ರಾ? ಏನಾದರೂ ಮಾಡು ಸ್ನೇಹಿ. ಫಸ್ಟ್ ಅವಳನ್ನ ಅಲ್ಲಿಂದ ಖಾಲಿ ಮಾಡ್ತೆ. ರಾಮಣ್ಣ ಬರ್ಲಿರು, ಮಾತಾಡೋಣಿರು ರಾಮಣ್ಣ ಹತ್ರ. ಇನ್ನೇನು ಇವಾಗ ಹೋಗಿ ಬರ್ತಾನೆ. ಮುಂದುವರಿಯುವುದು.